ನಿಮ್ಮ ಮೊದಲ ಪ್ರಶ್ನೆ. ಫಜಲ್ ಅಲಿ ಆಯೋಗದ ಶಿಫಾರಸ್ಸಿನಂತೆ ಪ್ರಪ್ರಥಮವಾಗಿ ರಚನೆಯಾದ ರಾಜ್ಯ ಯಾವುದು? ಎ. ಕರ್ನಾಟಕ, ಬಿ. ಆಂಧ್ರ ಪ್ರದೇಶ, ಸಿ. ತಮಿಳುನಾಡು, ಡಿ. ಒಡಿಸ್ಸಾ. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ. ನಿಮ್ಮ ಎರಡನೇ ಪ್ರಶ್ನೆ. ಪೌರತ್ವಕ್ಕೆ ಸಂಬಂಧಿಸಿದ ಕಾಯ್ದೆಯನ್ನು ಸಂಸತ್ತು ಮಾತ್ರ ಮಾಡಬಹುದು ಎಂದು ಯಾವ ವಿಧಿನಿಯಮವು ಹೇಳುತ್ತದೆ? ಎ. 7, ಬಿ. 9, ಸಿ. 11, ಡಿ. 242. ಸರಿಯಾದ ಉತ್ತರ ಆಪ್ಷನ್ ಸಿ 11. ನಿಮ್ಮ ಮೂರನೇ ಪ್ರಶ್ನೆ. ಈ ಕೆಳಗಿನ ರಾಜ್ಯಗಳಲ್ಲಿ ಕೇಂದ್ರ ವಲಯದ ರಾಜ್ಯ ಯಾವುದು? ಎ. ಉತ್ತರ ಪ್ರದೇಶ, ಬಿ. ಹಿಮಾಚಲ ಪ್ರದೇಶ, ಸಿ. ಮಹಾರಾಷ್ಟ್ರ, ಡಿ. ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ನಿಮ್ಮ ನಾಲ್ಕನೇ ಪ್ರಶ್ನೆ. ಅತಿ ಹೆಚ್ಚು ವಿದೇಶಿ ಬಂಡವಾಳವನ್ನು ಹೊಂದಿರುವ ವಲಯ ಯಾವುದು? ಎ. ಸೇವಾ ವಲಯ, ಬಿ. ನಿರ್ಮಾಣ ಕೈಗಾರಿಕೆ, ಸಿ. ಕಂಪ್ಯೂಟರ್ ಸಾಂಸ್ಥಿಕ ಹೂಡಿಕೆ, ಡಿ. ಟೆಲಿಕಮ್ಯುನಿಕೇಶನ್. ಸರಿಯಾದ ಉತ್ತರ ಆಪ್ಷನ್ ಎ ಸೇವಾ ವಲಯ. ನಿಮ್ಮ ಐದನೇ ಪ್ರಶ್ನೆ. ಅತಿ ಹೆಚ್ಚು ವಿದೇಶಿ ಬಂಡವಾಳವನ್ನು ಹೂಡಿದ ದೇಶ ಯಾವುದು? ಎ. ಸಿಂಗಾಪುರ, ಬಿ. ಮಾರಿಷಸ್, ಸಿ. ಅಮೆರಿಕ, ಡಿ. ನೆದರ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಾರಿಷಸ್. ನಿಮ್ಮ ಆರನೇ ಪ್ರಶ್ನೆ. ಅತಿ ಹೆಚ್ಚು ವಿದೇಶಿ ಬಂಡವಾಳವನ್ನು ಹೊಂದಿದ ರಾಜ್ಯ ಯಾವುದು? ಎ. ಗುಜರಾತ್, ಬಿ. ತೆಲಂಗಾಣ, ಸಿ. ಮಹಾರಾಷ್ಟ್ರ, ಡಿ. ಕೇರಳ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. ನಿಮ್ಮ ಏಳನೇ ಪ್ರಶ್ನೆ. ರಾಷ್ಟ್ರೀಯ ಆದಾಯವನ್ನು ಯಾವುದರ ಮೂಲಕ ಅಳತೆ ಮಾಡಲಾಗುತ್ತದೆ? ಎ. ಉತ್ಪಾದನೆ, ಬಿ. ವಿತರಣೆ, ಸಿ. ಬಳಕೆ, ಡಿ. ಹಣ. ಸರಿಯಾದ ಉತ್ತರ ಆಪ್ಷನ್ ಡಿ ಹಣ. ನಿಮ್ಮ ಎಂಟನೇ ಪ್ರಶ್ನೆ. ಸ್ವತಂತ್ರ ಭಾರತದ ಪ್ರಥಮ ಮಂತ್ರಿ ಮಂಡಲದಲ್ಲಿ ಹಣಕಾಸು ಸಚಿವರು ಯಾರಾಗಿದ್ದರು? ಎ. ವಿ. ಎನ್. ಗಾಡ್ಗಲ್, ಬಿ. ಷಣ್ಮುಗಂ ಚೆಟ್ಟಿಯಾರ್, ಸಿ. ಜಾನ್ ಮಥಾಯ್, ಡಿ. ಮೀನು ಮಸಾನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಷಣ್ಮುಗಂ ಚೆಟ್ಟಿಯಾರ್. ನಿಮ್ಮ ಒಂಬತ್ತನೇ ಪ್ರಶ್ನೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪರಮಾಧಿಕಾರವು ಭಾರತೀಯರಲ್ಲೇ ಅಡಕವಾಗಿದೆ ಎಂಬುದನ್ನು ಸೂಚಿಸುವ ಅಂಶ ಯಾವುದು? ಎ. ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ, ಬಿ. ಭಾರತದ ಜನಗಳಾದ ನಾವು, ಸಿ. ಸಮಸ್ತ ಪೌರರಿಗೆ, ಡಿ. ವ್ಯಕ್ತಿ ಗೌರವವನ್ನು. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಜನಗಳಾದ ನಾವು. ನಿಮ್ಮ ಹತ್ತನೇ ಪ್ರಶ್ನೆ. 1946ರ ಎಸ್. ಕೆ. ದಾರ್ ಆಯೋಗದ ರಚನೆಯ ಉದ್ದೇಶವೇನು? ಎ. ರಾಜ್ಯಗಳ ರಚನೆ, ಬಿ. ಡಿ ವರ್ಗದ ಪ್ರದೇಶಗಳ ನಿರ್ವಹಣೆ, ಸಿ. ಸಂವಿಧಾನ ಉಪಸಮಿತಿಗಳ ಅಧ್ಯಯನ, ಡಿ. ಸಿ ವರ್ಗದ ಪ್ರದೇಶಗಳ ಅಧ್ಯಯನ. ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯಗಳ ರಚನೆ. ನಿಮ್ಮ 11ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ? ಎ. ಸಮಾನತೆಯ ಹಕ್ಕು, ಬಿ. ಸ್ವಾತಂತ್ರ್ಯ ಹಕ್ಕು, ಸಿ. ಆಸ್ತಿಯ ಹಕ್ಕು, ಡಿ. ಶೋಷಣೆಯ ವಿರುದ್ಧ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ತಿಯ ಹಕ್ಕು. ನಿಮ್ಮ 12ನೇ ಪ್ರಶ್ನೆ. ಭಾರತ ಸಂವಿಧಾನದ 9ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ? ಎ. ಭಾಷೆ, ಬಿ. ಪಂಚಾಯತ ರಾಜ್, ಸಿ. ಭೂ ಸುಧಾರಣೆ, ಡಿ. ರಾಜಕೀಯ ಪಕ್ಷಾಂತರ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂ ಸುಧಾರಣೆ. ನಿಮ್ಮ 13ನೇ ಪ್ರಶ್ನೆ. ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನುಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವ ರಿಟ್? ಎ. ಹೇಬಿಯಸ್ ಕಾರ್ಪಸ್, ಬಿ. ಮ್ಯಾಂಡಮಸ್, ಸಿ. ಕೋವಾರಂಟೋ, ಡಿ. ಸರ್ಟಿಯೋರಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋವಾರಂಟೋ. ನಿಮ್ಮ 14ನೇ ಪ್ರಶ್ನೆ.
ಕೇಂದ್ರ ಶಾಸನಗಳ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉದ್ಭವಿಸಿದಲ್ಲಿ ಕೇಂದ್ರ ಶಾಸನ ಸ್ಥಿರವಾಗುವುದು. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಭಾರತ ಸಂವಿಧಾನದ ಅನುಚ್ಛೇದ ಯಾವುದು? ಎ 254ನೇ ಅನುಚ್ಛೇದ. ಸಿ 112ನೇ ಅನುಚ್ಛೇದ. ಬಿ 356ನೇ ಅನುಚ್ಛೇದ. ಡಿ 21ನೇ ಅನುಚ್ಛೇದ. ಸರಿಯಾದ ಉತ್ತರ ಆಪ್ಷನ್ ಎ 254ನೇ ಅನುಚ್ಛೇದ. ನಿಮ್ಮ 15ನೇ ಪ್ರಶ್ನೆ. ಭಾರತ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿರುವ ರಾಜ್ಯ ನೀತಿಯ ನಿರ್ದೇಶಕ ಸಿದ್ಧಾಂತಗಳಲ್ಲಿ ಸೇರಿಲ್ಲದಿರುವುದು ಯಾವುದು? ಎ ವಯಸ್ಕರ ಶಿಕ್ಷಣ. ಬಿ ಬಡವರಿಗೆ ಕಾನೂನು ನೆರವು. ಸಿ ಶ್ರಮಿಕರಿಗೆ ಕನಿಷ್ಠ ಕೂಲಿ. ಡಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ. ಸರಿಯಾದ ಉತ್ತರ ಆಪ್ಷನ್ ಎ ವಯಸ್ಕರ ಶಿಕ್ಷಣ.